ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ರೈಡಲ್ ಕ್ರೋಶೆ ಕಚ್ಚೆ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಸಿಮಿಲರ್ ಡಿಸೈನ್ ನಾನು ತೋರಿಸ್ತಿದ್ದೀನಿ. ಇದೊಂದು ಬ್ರೈಡಲ್ ಸ್ಯಾರಿ, ರಿಸೆಪ್ಷನ್ ಸ್ಯಾರಿ ಫ್ರೆಂಡ್ಸ್. ಫುಲ್ ರಿಚ್ ಆಗಿದೆ. ಸೊ ಇದಕ್ಕೆ ಗೋಲ್ಡ್ ಕಲರ್ ಪಲ್ಲು ಕಡೆ ಗೋಲ್ಡ್ ಬಂದಿದೆ ಫ್ರೆಂಡ್ಸ್. ಕಾಂಬಿನೇಷನ್ ಬಂದು ಪಿಂಕ್ ಆ್ಯಂಡ್ ಪರ್ಪಲ್ ಅಲ್ಲ. ಸ್ಟಾರ್ಟಿಂಗ್ ಪರ್ಪಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕಲರು ನಾನು ಜರಿ ಕಲರ್ ತೊಗೋತಾ ಇದ್ದೀನಿ. ಪಿಂಕ್ ಕೂಡ ನಾನು ತೊಗೊಂಡಿಲ್ಲ, ಜರಿ ಕಲರ್ ತೊಗೊಂಡಿದ್ದೀನಿ. ತುಂಬ ಮ್ಯಾಚ್ ಆಗುತ್ತೆ ಅಂತ, ಡಿಫ್ರೆಂಟಾಗಿ ಕಾಣುತ್ತೆ ಅಂತ. ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ ಫ್ರೆಂಡ್ಸ್. 11, 9 ಆದರೂ ನಡೆಯುತ್ತೆ. ಆ್ಯಸ್ ಯೂಶುವಲ್ 2 ಥರ ತೊಗೊಂಡು ಗಂಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ಸತಿ ಲಾಕ್ ಮಾಡ್ಕೊಳ್ತೀನಿ. 2 ಸತಿ ಸಿಂಗಲ್ ಕ್ರೋಶೆ. ಸೊ ಈ ರೀತಿ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ, ಪಕ್ಕದಲ್ಲಿ ಇನ್ನೂ 1 ಟೈಮ್ ಬೇಕಂದರೆ ನೀಡಲ್ನ ಹಾಕಿ ದಾರನ ತೊಗೊಬಂದು 2 ಥರ ಸೇರಿ 1 ಮಾಡ್ಕೋಬೇಕು. 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತೀನಿ. 2 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ಮೇಲೆ 4 ಚೈನ್ಸ್ನ ಹಾಕೊಳ್ಳೋಣ ಫ್ರೆಂಡ್ಸ್. 4 ಚೈನ್ಗಳನ್ನ ಹಾಕೋತೀನಿ. ಸೊ 4 ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ಸ್ನ ಹಾಕ್ಕೊಂಡು ಹೋಗ್ಬೇಕಾಗತ್ತೆ ಇಲ್ಲಿ. ಸೊ ಬೇಸ್ ಪೂರ್ತಿ ಅಷ್ಟೇ ಫ್ರೆಂಡ್ಸ್. 4 ಚೈನ್ ಹಾಕೋದು, ಬೀಡನ್ನ ಹಾಕ್ಕೊಂಡು ಹೋಗಬೇಕು. ಫಸ್ಟ್ 3 ಟೈಮ್ಸ್ 4 ಚೈನ್ ಹಾಕ್ಕೊಳ್ಳೋಣ. 3 ಸರ್ತಿ 4 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮುಂದೆ ಅಥವಾ ಹಿಂದೆ ಲಾಕ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ ಸ್ಯಾರಿಗೆ. ಸೊ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಪ್ಲೇಸ್ ಮಾಡಿ ನಾವು ಲಾಕ್ ಮಾಡ್ಕೊಳ್ಳೋಣ. 4 ಚೈನು 3 ಸರ್ತಿ ಹಾಕಿದ್ದೀನಿ. ಆವಾಗ ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಲೆಂತ್ ಇರೋದು, ಶೇಪ್ ಇರೋದು ಬೀಡ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಕಟ್ಟಿಂಗ್ ಬೀಡ್ಸು ಯಾವ್ದಾದ್ರು ತೊಗೋಬೋದು. ಸ್ವಲ್ಪ ಲೆಂತಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಬ್ರೈಡಲ್ ಬೀಡ್ಸ್ ಅಥವಾ ಸ್ವಲ್ಪ ಬಿಗ್ ಸೈಜ್ ಬೀಡ್ಸ್ನ ಯಾವ್ದಾದ್ರು ತೊಗೋಬೋದು. ಸೊ ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ತೀನಿ. ಸೊ ಬೀಡಾಗಿ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ಸ್ನ ಹಾಕ್ಕೊಂಡು ಹೋಗೋಣ. 4 ಚೈನ್ ಹಾಕೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್. ಮತ್ತು 4 ಚೈನ್ ಈ ರೀತಿ 5 ಟೈಮ್ಸ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ 3 ಟೈಮ್ಸ್ ಮಾಡಿದ್ದೆ ಅಲ್ವಾ. 3 ಟೈಮ್ಸ್ ಆದ ತಕ್ಷಣ, ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ಸ್ ಆದ ತಕ್ಷಣ ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಅದಾದಮೇಲೆ ಒಂದು ಸ್ವಲ್ಪ ಸ್ಪೀಡಾಗಿ 5 ಟೈಮ್ಸ್ನ ನಾನು 4 ಚೈನ್ ಹಾಕೋತೀನಿ. 5 ಸರ್ತಿ ಹಾಕ್ತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಬ್ರಾಡಾಗಿ ಒಂದು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಇದು ಆರ್ಚ್ ಬರುತ್ತೆ. ಸ್ವಲ್ಪ ಬ್ರಾಡ್ ಟೈಪ್ ಬರುತ್ತೆ ಇದು. ಒಂದು ಸ್ವಲ್ಪ ಅಂದರೆ ನಮಗೆ ಸ್ಯಾರಿಗೆ ಕಡಿಮೆ ಆರ್ಚಸ್ ಇಡಿಸುತ್ತೆ. ಸ್ವಲ್ಪ ಅಗ್ಗಲವಾಗಿ ಸ್ವಲ್ಪ ದೂರ ಬರುತ್ತೆ. ಆ ಥರ ಬರುತ್ತೆ ಇದು. ತುಂಬ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾವು 5 ಸರ್ತಿ 4 ಚೈನ್ನ ಹಾಕಿ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ಸ್ 4 ಚೈನ್ ಹಾಕಿದ್ದೀನಿ. ಮಿಕ್ಕಿ ಟೈಮೆಲ್ಲ 5 ಟೈಮ್ಸ್ 4 ಚೈನ್ ಹಾಕಬೇಕು ಒಂದು ಬೀಡ್ ಆಗಿದ ತಕ್ಷಣ. ಸೊ ನೋಡಿ, ಒಂದು ಬೀಡಿಂದ ಇನ್ನೊಂದು ಬೀಡ್ಗೆ 5 ಟೈಮ್ಸ್ ಇರಬೇಕು ನಮಗೆ 4 ಚೈನು. ಈ ರೀತಿ ಪೂರ್ತಿ ಬೇಸ್ ಹಾಕೊಂಡು ಹೋಗೋಣ. ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಸೇಮ್ ಕಲರ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಪು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಫಸ್ಟ್ ಲಾಕ್ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ ಇರೋ ಕಡೆ 4 ಚೈನೇ ಹಾಕ್ಕೊಳ್ತೀನಿ. 4 ಚೈನ್ ಇರೋ ಕಡೆ 4 ಚೈನೇ ಹಾಕ್ಕೊಳ್ಳೋಣ. 1 ಚೈನ್, 2 ಚೈನ್, 4 ಚೈನ್, 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ ಬಟ್ಟೆಗೆ, ಅದೇ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ ಅಂದರೆ 4 ಚೈನ್, ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ ಅದಕ್ಕೇ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ 2 ಸರ್ತಿ ನಾವು 4 ಚೈನ್ ಹಾಕಿದ್ದೀವಿ. 4 ಚೈನ್ ಮೇಲೆ 4 ಚೈನ್ ಹಾಕಿ ಸಿಂಗಲ್ ಕ್ರೋಶೆ ಇರೋ ಮೇಲೆ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಅಲ್ಲಿಂದ ಫ್ರೆಂಡ್ಸ್ ಮತ್ತೆ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ನೋಡಿ ಅಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ ಅಲ್ವಾ ಅದಕ್ಕೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಮಾಡ್ಕೊಂಡ್ಬಿಟ್ಟು ಈ ಬೀಡ್ ಕೆಳಗಡೆ ಏನಿರುತ್ತೆ ನಾವು 6 ಚೈನ್ಸ್ನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 4, 5, 6 ಚೈನ್ಸ್ನ ಹಾಕ್ಕೊಂಡು ಈ ಬೀಡ್ ಅರೌಂಡ್ ಮತ್ತೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ವ ಅಲ್ಲಿಗೆ ಅದ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಸಿಂಗಲ್ ಕ್ರೋಶೆ ಇದೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಅಲ್ಲಿಂದ 4 ಚೈನ್ನ ಹಾಕ್ಕೊಂಡು ಹೋಗಬೇಕು. ಸೊ ಸೆಕೆಂಡ್ ಸ್ಟೆಪ್ ತುಂಬ ಈಸಿ ಫ್ರೆಂಡ್ಸ್. ಎಷ್ಟು ಚೈನ್ಸ್ ಇದೆ ಅಷ್ಟೇ ಹಾಕ್ಕೊಂಡು ಬೀಡ್ ಕೆಳಗಡೆ ಮಾತ್ರ 6 ಚೈನ್ನ ಹಾಕ್ಕೋಬೇಕು.
ನೋಡಿ 4 ಚೈನ್ನೇ ಹಾಕ್ಕೊಂಡು ಹೋಗೋಣ. ಸೊ ಇಲ್ಲಿ 5 ಟೈಮ್ಸ್ ಇದೆಲ್ಲ 5 ಟೈಮ್ಸ್ ಕೂಡ 4 ಚೈನ್ ಹಾಕ್ಕೊಂಡು ಹೋಗಬೇಕು. ಬೀಡ್ ಕೆಳಗಡೆ ಮಾತ್ರ 6 ಚೈನ್ ಬರುತ್ತೆ ನಮಗೆ. ಇದು ಸ್ವಲ್ಪ ತಿಕ್ಕಾಗೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಬ್ರಾಡಾಗಿ ಡಿಸೈನು ತುಂಬ ನೀಟಾಗಿ ಬರುತ್ತೆ. ಸೊ ಈ ರೀತಿ ನೀವು ಕೌಂಟಿಂಗ್ಸಲ್ಲಿ ಟ್ರೈ ಮಾಡಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ಸೆಕೆಂಡ್ ಸ್ಟೆಪ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಇವಾಗ ಥರ್ಡ್ ಸ್ಟೆಪ್ ಕೂಡ ಸೇಮ್ ಕಲರಲ್ಲಿ ತೊಗೋತೀನಿ. ಇವಾಗ ನಮಗೆ ಅದಕ್ಕೆ ಆರ್ಚ್ ಬರುತ್ತೆ. ಬೀಡ್ ಅರೌಂಡ್ 6 ಚೈನ್ ಇದೆ ಅಲ್ವಾ, ಅದಕ್ಕೆ ಆರ್ಚ್ ಹಾಕೋಬೇಕಾಗುತ್ತೆ. ಸೊ ನಮಗೆ ಈ 3 ಸ್ಟೆಪ್ಸು ಬೇಸಿಕ್ ಸ್ಟೆಪ್ಸ್. ಅಂದರೆ ನಾವು ಬ್ರೈಡಲ್ ಡಿಸೈನು ನಮಗೆ ಬ್ರಾಡಾಗಿ ಬೇಕು ಆರ್ಚ್ ಅಂದರೆ ಈ ಥರ ಮಾಡ್ಕೋಬೇಕು. ಸೊ ಈ 3 ಸ್ಟೆಪ್ಪು ಮ್ಯಾಂಡೇಟ್ರಿಯಾಗಿ ಹಾಕ್ಕೊಳ್ಳೋಣ. ಲಾಸ್ಟ್ ಸ್ಟೆಪ್ ಬೇಕಂದರೆ ನೀವು ಪಫ್ ಆಗಲಿ, ಸ್ಲ್ಯಾಂಟಿಂಗ್ ಆರ್ಚ್ ಆಗಲಿ, ಪೀಕೋಟ್ಸ್ ಆಗಲಿ ನೀವು ಟ್ರೈ ಮಾಡ್ಬೋದು. ಸುಮಾರು ಡಿಸೈನ್ಸ್ಗೆ ಇದೇ ಬೇಸಾಗಿ ನೀವು ತೊಗೋಬೋದು. ಸೊ 4 ಚೈನ್ ಇರೋ ಕಡೆ 4 ಚೈನ್ ಹಾಕ್ತೀನಿ ಸ್ಟಾರ್ಟಿಂಗು, ಮತ್ತು ಇಲ್ಲಿ ಕೂಡ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ 4 ಚೈನ್ ಹಾಕಿದ್ದೀನಿ. 4 ಚೈನ್ ಹಾಕಿಬಿಟ್ಟು ಇವಾಗ ಅಲ್ಲಿಂದ ಇದು ಟ್ರಿಪಲ್ ಕ್ರೋಶಸ್ ಮಾಡಬೇಕು ಫ್ರೆಂಡ್ಸ್. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ತೀನಿ. ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಈ 6 ಚೈನ್ ಏನಿದೆ, ಸೊ 6 ಚೈನ್ ಒಳಗಡೆ ಡೈರೆಕ್ಟಾಗಿ ನೀಡಲ್ನ ಹಾಕೋಣ. 6 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರ ತಂದು 4 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ನೆಕ್ಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಸೊ ನಮಗೆ ಇಲ್ಲಿ ಟ್ರಿಪಲ್ ಕ್ರೋಶ ಆಗುತ್ತೆ. 3 ಟೈಮ್ಸ್ ಆ ಥರ ಮಾಡ್ತೀವಿ ಅಲ್ಲ, ಅದನ್ನು ಟ್ರಿಪಲ್ ಕ್ರೋಶ. ಸೊ ಇದೇ ರೀತಿ 6 ಚೈನ್ ಏನಿದೆ ಅದರ ಅರೌಂಡ್ ಫುಲ್ಲು 14 ಕಂಬಗಳನ್ನ ಹಾಕ್ಕೋಬೇಕು. ನಾವು 14 ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. ಇದರಲ್ಲಿ 15 ಕಂಬಗಳನ್ನ ಹಾಕ್ಕೋಬೇಕು ಫ್ರೆಂಡ್ಸ್. 15 ಕಂಬ ಮಾಡ್ಕೋಬೇಕು. ಇದರಲ್ಲಿ ನೀಡಲ್ ಮೇಲೆ 2 ಸರಿ ದಾರ ಸುತ್ಕೊಳ್ಳೋದು, ಸೇಮ್ 6 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1, 2 ದಾರ 1 ಮತ್ತು 2 ದಾರ 1 ಈ ರೀತಿ ಮಾಡ್ಕೊಂಡು ಹೋಗಬೇಕು. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1, 2 ದಾರ 1 ಮತ್ತು 2 ದಾರ 1 ಈ ರೀತಿ ಟ್ರಿಪಲ್ ಕ್ರೋಶನ ಪೂರ್ತಿ 6 ಚೈನ್ ಪೂರ್ತಿ ಫಿಲ್ ಮಾಡಬೇಕು. ನಮಗೆ ಕೌಂಟಿಂಗ್ಸಲ್ಲಿ 15 ಕರೆಕ್ಟಾಗಿ 15 ಮಾಡಿಕೊಂಡ್ರೆ ಸರೋಗುತ್ತೆ ನೆಕ್ಸ್ಟ್ ಸ್ಟೆಪ್ಪಿಗೆ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. 15 ಟ್ರಿಪಲ್ ಕ್ರೋಶ ಹಾಕಿ 15 ಕಂಬ ಮಾಡಿಬಿಟ್ಟು ಡೈರೆಕ್ಟ್ ಸಿಂಗಲ್ ಕ್ರೋಶಗೆ ನಾವು ಲಾಕ್ ಮಾಡ್ತೀನಿ. ಡೈರೆಕ್ಟ್ ಸಿಂಗಲ್ ಕ್ರೋಶಗೆ ಲಾಕ್ ಮಾಡಿಕೊಂಡು ಮತ್ತು 4 ಚೈನ್ ಇರೋ ಕಡೆ 4 ಚೈನ್ ಹಾಕ್ಕೊಳ್ಳೋಣ. 3 ಟೈಮ್ಸ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್. 3 ಟೈಮ್ಸ್ ಹಾಕ್ಕೋಬೇಕು. ಯಾಕಂದರೆ ಬೀಡ್ ಆ ಸೈಡ್ ಈ ಸೈಡು ನಾವು 5 ಟೈಮ್ಸ್ ಹಾಕಿರ್ತೀವಿ. ಆ ಸೈಡ್ ಈ ಸೈಡ್ ಒಂದೊಂದು ತೊಗೊಂಡು ಅಂದರೆ ಆರ್ಚಿಗೆ ಆ್ಯಡ್ ಆಗುತ್ತೆ ಅಲ್ಲ. ಸೊ ಇವಾಗ 3 ಟೈಮ್ಸ್ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕಬೇಕು. ಸೊ ಒಟ್ಟು ಇಲ್ಲಿ 3 ಟೈಮ್ಸ್ ಹಾಕಿಬಿಟ್ಟು ಫ್ರೆಂಡ್ಸ್ ಸಿಂಗಲ್ ಕ್ರೋಶ ಮಾಡ್ತೀವಲ್ಲ, ಇವಾಗ 3rd ಟೈಮು 3 4 3rd ಟೈಮ್ ಹಾಕಿ ಅಲ್ಲಿಂದ ಮತ್ತೆ ಟ್ರಿಪಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಡೈರೆಕ್ಟ್ ಮಾಡ್ಕೊಳ್ತೀನಿ. ಬೇಕಂದರೆ ಒಂದು ಸಿಂಗಲ್ ಕ್ರೋಶ ಎಕ್ಸ್ಟ್ರಾ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಡೈರೆಕ್ಟ್ ಕೂಡ ಸ್ಟಾರ್ಟ್ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಲೆಂತಿ ಕಂಬಗಳನ್ನೇ ಹಾಕಿದ್ದೀನಿ ಫ್ರೆಂಡ್ಸ್. ಅಂದರೆ 4 ಚೈನ್ ಅಷ್ಟು, ಯಾವಾಗಲೂ 3 ಚೈನ್ ಅಷ್ಟು ಬರುತ್ತೆ. ಇಲ್ಲಿ 4 ಚೈನ್ ಅಷ್ಟು ಗ್ಯಾಪಿಗೆ ಅಂದರೆ ಅಷ್ಟು ಮೆಷರ್ಮೆಂಟ್ ಅಷ್ಟು ಲೆಂತಾಗಿ ನಾನು ಟ್ರಿಪಲ್ ಕ್ರೋಶ ಹಾಕಿದ್ದೀನಿ. 2 ಸತಿ ದಾರ ಸುತ್ಕೊಳ್ತೀನಿ ಗ್ಯಾಪಲ್ಲಿ. ಸೊ ನೀಡಲ್ ಮೇಲೆ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ 1, 2 ದಾರ 1, 2 ದಾರ 1 ಈ ರೀತಿ ಪೂರ್ತಿ 15 ಕಂಬಗಳನ್ನ ಹಾಕೋಣ. 15 ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಳೋಣ. ಸೊ 3 ಟೈಮ್ಸ್ 4 ಚೈನ್ ಮಾಡಿದ್ದೀನಿ, ಮತ್ತು 15 ಕಂಬಗಳನ್ನ ಹಾಕಿ ಡೈರೆಕ್ಟ್ ಸಿಂಗಲ್ ಕ್ರೋಶಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಡೈರೆಕ್ಟ್ ಸಿಂಗಲ್ ಕ್ರೋಶಗೆ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಇರೋ ಕಡೆ ಸಿಂಗಲ್ ಕ್ರೋಶ ಲಾಕ್ ಮಾಡ್ಕೊಂಡು ಮತ್ತೆ 4 ಚೈನ್ ಸಿಂಗಲ್ ಕ್ರೋಶ ಇರೋ ಕಡೆನೇ ಸಿಂಗಲ್ ಕ್ರೋಶ ಮತ್ತು 4 ಚೈನ್ ಆ ಥರ 3 ಸತಿ ಹಾಕ್ಕೊಳ್ಳೋದು. ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಆರ್ಚನ್ನ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್. ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಇದೇ ಥರ ಪೂರ್ತಿ ಸ್ಯಾರಿ ಹಾಕ್ಕೊಂಡು ಹೋಗ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪು ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಪಿಂಕ್ ಕಲರ್ ತೊಗೋಬೋದಿತ್ತು ಫ್ರೆಂಡ್ಸ್. ನಾನಿಲ್ಲಿ ಝರಿ ಕಲರ್ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಲೈಟರ್ ಶೇಡಲ್ಲಿ ತೊಗೊಂಡಿದ್ದೀನಿ. ಝರಿ ಕಲರ್ ಇರುತ್ತಲ್ಲ, ತುಂಬ ಪಿಂಕ್ ಮೇಲೆ ತುಂಬ ಝರಿ ಕಲರ್ ಇತ್ತು. ಸೊ ಅದಕ್ಕೋಸ್ಕರ ಝರಿ ಕಲರ್ ತೊಗೊಂಡಿದ್ದೀನಿ. ಸೊ ನೋಡಿ ಇಲ್ಲಿ 4 ಚೈನ್ ಏನಿದೆ ಅಲ್ಲಿ 4 ಚೈನ್ ಅಷ್ಟೇ ಹಾಕ್ತೀನಿ. ಅದ್ರ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 4 ಚೈನ್ ಅದು ಸಿಂಗಲ್ ಕ್ರೋಶ ಇದೆಯಲ್ಲ ಅಲ್ಲೇ
ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅಲ್ಲಿ ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದೇ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 4 ಚೈನ್ ಒಳಗಡೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ತೀನಿ. ಇವಾಗ 1 ಟೈಮ್ ದಾರ ಸುತ್ಕೊಂಡು ಫಸ್ಟ್ ಕಂಬ ಬಿಟ್ಟು ಫಸ್ಟ್ 2 ಕಂಬದ ಮಧ್ಯ ಗ್ಯಾಪ್ ಇರುತ್ತಲ್ಲ ಫ್ರೆಂಡ್ಸ್, ಫಸ್ಟ್ 2 ಕಂಬದ ಮಧ್ಯ ಅಂದರೆ ಮೊದಲನೇ ಕಂಬ 2ನೇ ಕಂಬ ಮಧ್ಯದಲ್ಲಿ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದು ಮಾಡ್ತೀನಿ, ನೆಕ್ಸ್ಟ್ 2 ದಾರ ಒಂದು ಮಾಡ್ತೀನಿ. ಒಂದು ಡಬಲ್ ಕ್ರೋಶೆ ಫ್ರೆಂಡ್ಸ್. ಒಂದು ಡಬಲ್ ಕ್ರೋಶೆ ಆದಮೇಲೆ ಅಲ್ಲಿಂದ 2 ಚೈನ್ನ ಹಾಕ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಆಗಿದ ತಕ್ಷಣ 2 ಚೈನ್ ಮಾಡ್ಕೊತೀನಿ. 2 ಚೈನ್ ಮಾಡ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಕಂಬ ಏನು ಹಾಕಿದ್ದೀವಿ ಆ ಕಂಬದ ಕೆಳಗಡೆ ಗ್ಯಾಪ್ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ, ನೆಕ್ಸ್ಟ್ 2 ದಾರನ ಒಂದು ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಕಂಬದ ಕೆಳಗಡೆ ನೀಡಲ್ ಹಾಕಿ ದಾರ ಅಂತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತೆ 2 ದಾರ ಒಂದು ಮಾಡ್ಕೊಳ್ಳೋಣ. ಸೊ ಈ ಥರ ನಾವು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀವಿ. 4 ಅಥವಾ 5 ಕಂಬಗಳನ್ನ 2 ಚೈನ್ ಬಿಟ್ಟು. ಸೊ 2 ಚೈನ್ನ ಬಿಟ್ಬಿಟ್ಟು ನಾವು 4 ಅಥವಾ 5 ಡಬಲ್ ಕ್ರೋಶೆ ಅಷ್ಟು ಇದಕ್ಕೆ ಫಿಲ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 4 ಆದರೂ ಹಾಕ್ಕೋಬೋದು, ಇಲ್ಲ 5 ಕೂಡ ಹಾಕ್ಕೋಬೋದು. 6 ಹಾಕಿದ್ರೆ ಸ್ವಲ್ಪ ಸ್ಲ್ಯಾಂಟಿಂಗ್ ಅರ್ಚಸ್ ಶೇಪ್ ಕರೆಕ್ಟಾಗಿರಲ್ಲ. ಸೊ ನೀವು 4 to 5 ಹಾಕಿದ್ರೆ ಸಾಕು. ನಾನಿಲ್ಲಿ 4 ಹಾಕಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ 5th ನಾವು ನೀಡಲ್ ಮೇಲೆ ದಾರ ಸುತ್ಕೋತೀವಿ, ಬಟ್ 2 ಕಂಬನ ಬಿಟ್ಟು 1 ಕಂಬನ ಮಾಡ್ಕೊಳ್ತೀವಿ. 2 ಕಂಬನ ಬಿಟ್ಟು ಮತ್ತು ಗ್ಯಾಪ್ ಇರುತ್ತಲ್ವ, ಅಲ್ಲಿ ನಾನು ನೀಡಲ್ನ ಹಾಕಿ ದಾರ ಅಂತಂದು ಅಲ್ಲಿ ಕಂಬ ಮಾಡ್ಕೊಳ್ತೀನಿ. ನಾವು 2 ಚೈನ್ ಬಿಟ್ಟು ಬರೀ 4 ಕಂಬ ಮಾಡಿದ್ದೀವಿ. ಸೊ ಅಲ್ಲೊಂದು ಕಂಬ ಮಾಡ್ಕೋಬೇಕು, ಮತ್ತೆ 2 ಚೈನ್ ಮಾಡ್ಕೊಳ್ಳೋದು. 2 ಚೈನ್ ಮಾಡಿಕೊಂಡು ಈ ಕಂಬ ಏನಿದೆ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರ ಅಂತಂದು 2 ದಾರ 1, 2 ದಾರ 1 ಈ ರೀತಿ 4 ಕಂಬಗಳನ್ನ ಹಾಕ್ಕೊಳ್ಳೋಣ. 2 ಚೈನ್ಸ್ನ ಬಿಟ್ಟು 4 ಕಂಬ ಹಾಕೋತೀನಿ. ಬಿಟ್ಟು 4 ಕಂಬ 4 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. 2 ಚೈನ್ ಬಿಟ್ಟು 4 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 4 ಕಂಬ ಆದ ತಕ್ಷಣ ನೆಕ್ಸ್ಟ್ 2 ಕಂಬನ ಬಿಟ್ಟು ಗ್ಯಾಪಲ್ಲಿ 1 ಕಂಬ ಮಾಡ್ಕೋಬೇಕು. ಕಂಬನ ಮಾಡಿಕೊಂಡು ಮತ್ತೆ 2 ಚೈನ್ ಹಾಕಿ 4 ಡಬಲ್ ಕ್ರೋಶೆ. 2 ಚೈನ್ ಹಾಕ್ಕೊಂಡು 4 ಡಬಲ್ ಕ್ರೋಶೆ. ಸೊ ನಾನು ಆರ್ಚ್ ಹೇಳಿದ್ನಲ್ಲ ಫ್ರೆಂಡ್ಸ್, ಅದು ಬೇಸ್ ಇದ್ದಂಗೆ ಇದು ಈ ಥರ ಪಫ್ ಕೂಡ ನಾವು ಮಾಡ್ಕೋಬೋದು. 2 ಕಂಬಕ್ಕೆ ಒಂದೊಂದು ಪಫ್ ಕೂಡ ಮಾಡ್ಕೋಬೋದು, ಇಲ್ಲ ಈ ಥರ ಮಿನಿ ಸ್ಲ್ಯಾಂಟಿಂಗ್ ಆರ್ಚಸ್ ಥರ ಮಾಡ್ಕೋಬೋದು, ಇಲ್ಲಾಂದರೆ ಪೀಕೋಟ್ಸ್ ಕೂಡ ಮಾಡ್ಕೋಬೋದು. ನೀವು 3ರಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು ಫ್ರೆಂಡ್ಸ್. ಈವನ್ ಡಬಲ್ ಕ್ರೋಶೆ ಕೂಡ ಮಾಡಿಕೊಂಡು ಒಂದೊಂದು ಬೀಡನ್ನ ಮಾಡಿಕೊಂಡ್ರೆ ಬೀಡ್ ಹಾಕಿದ್ರೆ ಅದು ಕೂಡ ರಿಚಾಗಿ ಬರುತ್ತೆ. ಈ ಥರ ನಾವು ಬೇಸ್ ಡಿಸೈನ್ಸ್ಗೆ ಯಾವುದಾದ್ರೂ ಮಾಡಿಕೊಂಡು ಒಂದು ಸ್ವಲ್ಪ ಲೆಂತಿಯಾಗಿ ಅಂದರೆ ವಿಡ್ತ್ ಜಾಸ್ತಿ ಇರೋದು ಬ್ರಾಡಾಗಿರೋ ಆರ್ಚ್ನ ರಿಸೆಪ್ಷನ್ ಸ್ಯಾರಿಗೆ ಅಂದರೆ ಗ್ರ್ಯಾಂಡ್ ಲುಕ್ ಸ್ಯಾರಿಗೆಲ್ಲ ನಾವು ಈ ಥರ ಯೂಸ್ ಮಾಡ್ಕೋಬೋದು. ಸೊ ಬೇಸಿಕ್ ಆರ್ಚ್ ಆ ಥರ ಬಂದು ಎಕ್ಸ್ಟ್ರಾ ಈ ಥರ ಬಂದು ತುಂಬ ಚೆನ್ನಾಗಿ ಬರುತ್ತೆ. ನಮಗಿಲ್ಲಿ 7 ಮಿನಿ ಸ್ಲ್ಯಾಂಟಿಂಗ್ ಆರ್ಚ್ ಬಂದಿದೆ. ಸೊ ಅದನ್ನು 4 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಸಿಂಗಲ್ ಕ್ರೋಶೆಯಲ್ಲಿ ಒಂದು ಸತಿ ಕೂಡ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಇವಾಗ 4 ಚೈನ್ ಇರೋ ಕಡೆ 4 ಚೈನೇ ಮಾಡೋಣ. ಅದ್ರ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ, ಮತ್ತು ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಸತಿ ಸಿಂಗಲ್ ಕ್ರೋಶೆ, ಯಾಕಂದರೆ 4 ಚೈನ್ ಅಲ್ವಾ ಫ್ರೆಂಡ್ಸ್. 3 ಚೈನ್ ಆದರೆ ನಾವು ಡೈರೆಕ್ಟಾಗಿ ತೊಗೋಬೋದಿತ್ತು, ಇದು 4 ಚೈನ್ ಅಲ್ವಾ. ಸೊ ಅದಕ್ಕೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ನೋಡಿ ಫಸ್ಟ್ 2 ಕಂಬ ಇರುತ್ತೆ ಡಬಲ್ ಕ್ರೋಶೆ ಸೆಂಟ್ರಲ್ಲಿ ನಾನು 2 ಕಂಬದ ಮಧ್ಯದಲ್ಲಿ, ಮೇಲ್ಗಡೆ ಹೋಲ್ ಗ್ಯಾಪಲ್ಲಿ ಮಾಡಿಲ್ಲ, ಮಧ್ಯದಲ್ಲೇ ನೀಡಲ್ ಹಾಕಿದ್ದಾರೆ ಅಂತಂದು 2ರಲ್ಲೊಂದು ಮಾಡಿಕೊಂಡು 2 ಚೈನ್ ಮಾಡಿ ಮತ್ತು ಕಂಬದ ಕೆಳಗಡೆ ಕಂಬಗಳನ್ನ ಮಾಡ್ಕೊಳ್ಳೋಣ. ಸೊ 4 ಕಂಬ ಮಾಡ್ಕೊಳ್ತೀವಿ. 4 ಡಬಲ್ ಕ್ರೋಶೆ ಮಾಡಿಕೊಂಡು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಪುಟ್ಟದು ಮಿನಿ ಆರ್ಚೆಗಳು ಬರುತ್ತೆ. 7 ಬರುತ್ತೆ ಫ್ರೆಂಡ್ಸ್. ಇದು 15 ಡಬಲ್ ಕ್ರೋಶೆ ಅಲ್ವಾ. 2 ಕಂಬಕ್ಕೆ ಒಂದು ಅಂದ್ರೂ
ಸೊ 15 ಡಬಲ್ ಕ್ರೋಶೆಗೆ 15 ಟ್ರಿಪಲ್ ಕ್ರೋಶೆಗೆ 7 ಸ್ಲ್ಯಾಂಟಿಂಗ್ ಆರ್ಚಸ್ ಈ ಥರ ಬರುತ್ತೆ. ಇದ್ರ ಮೇಲೆ ಬೀಡ್ ಬರೋ ಥರ ಕೂಡ ನೀವು ಮಾಡ್ಕೋಬೋದು. ಸೊ ಬೀಡ್ಸ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಬೀಡ್ಸ್ ಜಾಸ್ತಿ ಯೂಸ್ ಮಾಡಿಲ್ಲ, ಕಸ್ಟಮರ್ ಹತ್ರ ಕೇಳಿರೋದಕ್ಕೆ. ಇದ್ರ ಮೇಲೆ ಸ್ಟೋನ್ ಚೈನ್, ಬಾಲ್ ಚೈನ್ ಎಲ್ಲ ಕೂಡ ಸ್ಟಿಕ್ ಮಾಡ್ಕೋಬೋದು ಫ್ರೆಂಡ್ಸ್. ಆಲ್ಮೋಸ್ಟ್ ನಾನು ಸ್ಟಿಕ್ ಮಾಡಿಲ್ಲ, ಇದಕ್ಕೆ ಯಾವುದೇ ಥರ ಸ್ಟಿಕ್ಕು ಕೂಡ ಮಾಡಿಲ್ಲ, ಜಸ್ಟ್ ಥ್ರೆಡ್ ವರ್ಕು ಚಿಕ್ಕದಾಗಿ ಒಂದು ಬೀಡ್ ಹಾಕಿದ್ದೀನಿ ಅಷ್ಟೇ ಸೆಂಟ್ರಲ್ಲಿ. ಸೊ ಅದು ಬೇಕಂದ್ರೆ ರಿಮೂವ್ ಮಾಡ್ಕೋಬೋದು, ಇಲ್ಲಾಂದರೆ ಎಕ್ಸ್ಟ್ರಾ ಬೀಡ್ಸ್ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ನಮಗೇನು ಸ್ಲ್ಯಾಂಟಿಂಗ್ ಆರ್ಚಸ್ ಇದೆ ಅದ್ರ ಮೇಲೆ ಒಂದೊಂದು ಚಿಕ್ಕ ಬೀಡ್ ಬಂದಿದ್ರು ತುಂಬ ಚೆನ್ನಾಗಿ ಬರೋದು. ಸೊ ಕಸ್ಟಮರ್ ಕೇಳಿರೋದಕ್ಕೆ ಬೀಡನ್ನ ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ಬೀಡ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಬೀಡದು ಒಬ್ಬೊಬ್ರಿಗೆ ಒಪಿನಿಯನ್ ಇರುತ್ತಲ್ಲ, ತುಂಬ ಲಾಂಗ್ ಟೈಮ್ ಆದರೆ ಚಿಕ್ಕ ಕಲರ್ ಶೇಡ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಬಿಗ್ ಬೀಡ್ ಒಂದೇ ಒಂದು ಹಾಕಿದ್ದೀವಿ ಅಷ್ಟೇ. ಸೊ ಈ ಥರ ಕಾಣಿಸ್ತಾ ಇದೆ. ಪುಚ್ಚೂ ಅಷ್ಟೇ ನಾನು ಪರ್ಪಲಲ್ಲೇ ಕಟ್ಟಿದ್ದೀನಿ, ಪಿಂಕ್ 3 ಕಲರ್ಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟ್ ತುಂಬ ಡೀಸೆಂಟಾಗಿ ಸಿಂಪಲ್ಲಾಗಿ, ಅಂದರೆ ಗ್ರ್ಯಾಂಡ್ ಡಿಸೈನೇ, ಅದನ್ನು ಕೂಡ ಸಿಂಪಲ್ಲಾಗಿ ನೀಟ್ ಲುಕ್ ಯಾವ ರೀತಿ ಮಾಡ್ಬೋದು ಈ ಥರ ಮಾಡ್ಕೋಬೋದು. ಫ್ಲ್ಯಾಶಿ ಕಲರ್ಸ್ ಪಿಂಕ್ ಯೂಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಫ್ಲ್ಯಾಶಿ ಟೈಪ್ ಆಗಿಬಿಡುತ್ತೆ ಅಂತ ನಾನು ಈ ಥರ ಜರಿ ಕಲರ್ ಯೂಸ್ ಮಾಡಿದ್ದೀನಿ. ಸೊ ಕಲರ್ ಕಾಂಬಿನೇಷನ್ ಕೂಡ ಕಸ್ಟಮರ್ ಹೇಳಿ ಮಾಡಿಸಿರೋದು ಫ್ರೆಂಡ್ಸ್. ಈ ಡಿಸೈನ್ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.